ನಮಸ್ತೆ ಗೆಳೆಯರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಮಾತನ್ನು ನೀವು ಕೇಳಿದ್ರಿ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂದೇಳಿ ತಿಳಿದವರು ಹೇಳ್ತಾರೆ. ಅಂದು ಹೇಳಿದ್ರೆ ನಮಗೆ ಕೆಲವು ಸಲ ಎಲ್ಲ ಕಡೆಗೆ ನಮಗೆಲ್ಲ ಮಾರ್ಗದರ್ಶನ ಮಾಡುವ ಗುರುಗಳು ಇರ್ತಾರೆ ಅಂದೇಳಿ ಅಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ನೋಡುವ ದೃಷ್ಟಿಕೋನದಲ್ಲಿ ಗುರುಗಳನ್ನೊಂದಿಷ್ಟು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ, ಅವರನ್ನು ಆದರ್ಶವಾಗಿ ಇಟ್ಕೊಳ್ಳಿಕ್ಕೆ. ಉದಾಹರಣೆಗೆ, ನಗರವನ್ನು ಸ್ವಚ್ಛ ಮಾಡಿಸುವ ಪೌರ ಕಾರ್ಮಿಕರು, ಅದರಲ್ಲಿ ಶ್ರೇಷ್ಠವಾಗಿ ಸ್ವಚ್ಛ ಮಾಡುವವರು ಇರ್ತಾರೆ, ಕೃಷಿಕರಿರ್ತಾರೆ, ಅವರ ಆದರ್ಶವೂ ಇರ್ತವೆ. ಹಾಗೆ ಉದ್ಯಮಗಳನ್ನು ನಡೆಸುವ ಉದ್ಯಮಿಗಳು, ಅದೇ ರೀತಿಯಲ್ಲಿ ಶ್ರೇಷ್ಠವಾದ ಕೆಲಸ ಮಾಡುವ ಸೈನಿಕರು ಸಹ. ಸೈನಿಕರಲ್ಲಿ ಆ ಸ್ಥೈರ್ಯ, ಅದು ಒಂದು ಗುರುತತ್ವವೇ ಆಗಿದೆ. ಅದೇ ರೀತಿಯಲ್ಲಿ ಚೆನ್ನಾಗಿ ಮನೆ ನಡೆಸುವಂಥ ತಾಯಂದಿರಿರ್ತಾರೆ, ಮಕ್ಕಳು, ಗಂಡ ಅವರನ್ನೆಲ್ಲ ಇದು ಮಾಡುವರು, ಸಂರಕ್ಷಣೆ ಮಾಡುವರು. ಇದನ್ನು ನಾವೇನು ಮಾಡಬೇಕಂತ ಹೇಳಿದ್ರೆ, ನಾವು ಅವರನ್ನು ಗಮನಿಸಬೇಕು. ಅವರನ್ನು ಗಮನಿಸಿ ಅವರಲ್ಲಿರುವ ಆ ಶ್ರೇಷ್ಠ ಗುಣಗಳನ್ನು, ಅವರನ್ನೇ ನಮ್ಮ ಒಂದೊಂದು ವಿಷಯಕ್ಕೆ ಆದರ್ಶವಾಗಿ ತೆಗೆದುಕೊಳ್ಬೇಕು. ಆವಾಗ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಶುರುವಾಗ್ತದೆ. ಆ ನಂತರ ನಮಗೆ ಸರಿಯಾದ ಗುರುಗಳು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಜೀವನದಲ್ಲಿ ಸಿಗ್ತಾರೆ ಅಂತ ಹೇಳ್ತೇನೆ. ಇದು ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗೆ ಹೋಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.